ಐಸ್ಪೈಸ್ ನಾಟಕವಾಡ್ತಾ ವಂಚನೆ ಕೂಪವನ್ನೇ ಸೃಷ್ಟಿ ಮಾಡಿದ್ದ ಐಶ್ವರ್ಯ ಗೌಡ ನೌಟಂಕಿ ಆಟ ಬಗೆದಷ್ಟು ಬಯಲಾಗ್ತಾ ಇದೆ. ದೊಡ್ಡವರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಿರೋದು ಬೆಳಕಿಗೆ ಬರ್ತಾನೆ ಇದೆ. ಈಗ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಕೂಡ ಈಕೆಯ ಜೊತೆಯಲ್ಲಿ ತಳಕು ಹಾಕೊಳ್ತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ವಂಚಕಿ ಐಶ್ವರ್ಯ ವಿರುದ್ಧ ಮತ್ತೊಂದು ಎಫ್ಐಆರ್. ಶಾಸಕ ವಿನಯ್ ಕುಲಕರ್ಣಿಗೂ ಇದೆಯಾ ಲಿಂಕ್? ಎಸ್, ವಂಚಕಿ ಐಶ್ವರ್ಯ ಗೌಡಾಳ ಲಿಂಕ್ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬುಡಕ್ಕೆ ಬಂದು ನಿಂತಿದೆ. ಐಶ್ವರ್ಯ ಗೌಡಾಳ ಕಾರು ಚಾಲಕ ಅಶ್ವಥ್ ಗೌಡ, ಬಿಜೆಪಿ ಕಾರ್ಯಕರ್ತ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಎಫ್ಐ. ಆತ ಈ ವಂಚಕಿಯ ಕಾರು ಚಾಲಕ ಆಗಿದ್ದು ಹೇಗೆ ಎನ್ನುವ ಪ್ರಶ್ನೆ ಮೂಡಿದೆ. ಐಶ್ವರ್ಯ ಈ ಹಿಂದೆ ಡಿಕೆ ಸುರೇಶ್, ಶಾಸಕ ನರೇಂದ್ರ ಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರ ಹೆಸರು ಹೇಳಿ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಅದರ ನಡುವೆ ವಿನಯ್ ಕುಲಕರ್ಣಿ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಜಾಲದಿಂದ ವೈದ್ಯರನ್ನು ಬಿಡದ ಐಶ್ವರ್ಯ. ಸ್ತ್ರೀ ರೋಗ ತಜ್ಞೆಗೆ 2.52 ಕೋಟಿ ವಂಚನೆ. ದೊಡ್ಡವರ ಹೆಸರೇಳಿ ಕಂಡವರನ್ನ ವಂಚನೆ ಮಾಡಿದ್ದ ಐಶ್ವರ್ಯ ನಗರದ ಸ್ತ್ರೀ ರೋಗ ತಜ್ಞರನ್ನು ಬಿಟ್ಟಿಲ್ಲ. ಈ ಬಗ್ಗೆ ವೈದ್ಯೆ ಡಾಕ್ಟರ್ ಮಂಜುಳಾ ಪಾಟೀಲ್ ಅನ್ನೂರು ಆರ್ಆರ್ ನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹಂತವಾಗಿ ತಮಗೆ 2.52 ಕೋಟಿ ನಗದು ಹಾಗೂ 2 ಕೆಜಿ 350 ಗ್ರಾಂ ಚಿನ್ನಾಭರಣ ವಂಚನೆ ಮಾಡಿದ್ದಾಗಿ ದೂರಿದ್ದಾರೆ. ಈ ದೂರನ್ನ ಆಧರಿಸಿ ಪೊಲೀಸರು ವೈದ್ಯರಿಗೆ ನೋಟಿಸ್ ಜಾರಿ ಮಾಡಿದ್ದು ದಾಖಲೆಗಳನ್ನು ನೀಡಲು ಸೂಚಿಸಿದ್ದಾರೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಐಸ್ಪೈಸ್ ನಾಟಕವಾಡ್ತಾ ವಂಚನೆ ಕೂಪವನ್ನೇ ಸೃಷ್ಟಿ ಮಾಡಿದ್ದ ಐಶ್ವರ್ಯ ಗೌಡ ನೌಟಂಕಿ ಆಟ ಬಗೆದಷ್ಟು ಬಯಲಾಗ್ತಾ ಇದೆ. ದೊಡ್ಡವರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಿರೋದು ಬೆಳಕಿಗೆ ಬರ್ತಾನೆ ಇದೆ. ಈಗ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಕೂಡ ಈಕೆಯ ಜೊತೆಯಲ್ಲಿ ತಳಕು ಹಾಕೊಳ್ತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ವಂಚಕಿ ಐಶ್ವರ್ಯ ವಿರುದ್ಧ ಮತ್ತೊಂದು ಎಫ್ಐಆರ್. ಶಾಸಕ ವಿನಯ್ ಕುಲಕರ್ಣಿಗೂ ಇದೆಯಾ ಲಿಂಕ್? ಎಸ್, ವಂಚಕಿ ಐಶ್ವರ್ಯ ಗೌಡಾಳ ಲಿಂಕ್ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬುಡಕ್ಕೆ ಬಂದು ನಿಂತಿದೆ. ಐಶ್ವರ್ಯ ಗೌಡಾಳ ಕಾರು ಚಾಲಕ ಅಶ್ವಥ್ ಗೌಡ, ಬಿಜೆಪಿ ಕಾರ್ಯಕರ್ತ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಎಫ್ಐ. ಆತ ಈ ವಂಚಕಿಯ ಕಾರು ಚಾಲಕ ಆಗಿದ್ದು ಹೇಗೆ ಎನ್ನುವ ಪ್ರಶ್ನೆ ಮೂಡಿದೆ. ಐಶ್ವರ್ಯ ಈ ಹಿಂದೆ ಡಿಕೆ ಸುರೇಶ್, ಶಾಸಕ ನರೇಂದ್ರ ಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರ ಹೆಸರು ಹೇಳಿ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಅದರ ನಡುವೆ ವಿನಯ್ ಕುಲಕರ್ಣಿ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಜಾಲದಿಂದ ವೈದ್ಯರನ್ನು ಬಿಡದ ಐಶ್ವರ್ಯ. ಸ್ತ್ರೀ ರೋಗ ತಜ್ಞೆಗೆ 2.52 ಕೋಟಿ ವಂಚನೆ. ದೊಡ್ಡವರ ಹೆಸರೇಳಿ ಕಂಡವರನ್ನ ವಂಚನೆ ಮಾಡಿದ್ದ ಐಶ್ವರ್ಯ ನಗರದ ಸ್ತ್ರೀ ರೋಗ ತಜ್ಞರನ್ನು ಬಿಟ್ಟಿಲ್ಲ. ಈ ಬಗ್ಗೆ ವೈದ್ಯೆ ಡಾಕ್ಟರ್ ಮಂಜುಳಾ ಪಾಟೀಲ್ ಅನ್ನೂರು ಆರ್ಆರ್ ನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹಂತವಾಗಿ ತಮಗೆ 2.52 ಕೋಟಿ ನಗದು ಹಾಗೂ 2 ಕೆಜಿ 350 ಗ್ರಾಂ ಚಿನ್ನಾಭರಣ ವಂಚನೆ ಮಾಡಿದ್ದಾಗಿ ದೂರಿದ್ದಾರೆ. ಈ ದೂರನ್ನ ಆಧರಿಸಿ ಪೊಲೀಸರು ವೈದ್ಯರಿಗೆ ನೋಟಿಸ್ ಜಾರಿ ಮಾಡಿದ್ದು ದಾಖಲೆಗಳನ್ನು ನೀಡಲು ಸೂಚಿಸಿದ್ದಾರೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಐಸ್ಪೈಸ್ ನಾಟಕವಾಡ್ತಾ ವಂಚನೆ ಕೂಪವನ್ನೇ ಸೃಷ್ಟಿ ಮಾಡಿದ್ದ ಐಶ್ವರ್ಯ ಗೌಡ ನೌಟಂಕಿ ಆಟ ಬಗೆದಷ್ಟು ಬಯಲಾಗ್ತಾ ಇದೆ. ದೊಡ್ಡವರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಿರೋದು ಬೆಳಕಿಗೆ ಬರ್ತಾನೆ ಇದೆ. ಈಗ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಕೂಡ ಈಕೆಯ ಜೊತೆಯಲ್ಲಿ ತಳಕು ಹಾಕೊಳ್ತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ವಂಚಕಿ ಐಶ್ವರ್ಯ ವಿರುದ್ಧ ಮತ್ತೊಂದು ಎಫ್ಐಆರ್. ಶಾಸಕ ವಿನಯ್ ಕುಲಕರ್ಣಿಗೂ ಇದೆಯಾ ಲಿಂಕ್? ಎಸ್,
ವಂಚಕಿ ಐಶ್ವರ್ಯ ಗೌಡಾಳ ಲಿಂಕ್ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬುಡಕ್ಕೆ ಬಂದು ನಿಂತಿದೆ. ಐಶ್ವರ್ಯ ಗೌಡಾಳ ಕಾರು ಚಾಲಕ ಅಶ್ವಥ್ ಗೌಡ, ಬಿಜೆಪಿ ಕಾರ್ಯಕರ್ತ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಎಫ್ಐ. ಆತ ಈ ವಂಚಕಿಯ ಕಾರು ಚಾಲಕ ಆಗಿದ್ದು ಹೇಗೆ ಎನ್ನುವ ಪ್ರಶ್ನೆ ಮೂಡಿದೆ. ಐಶ್ವರ್ಯ ಈ ಹಿಂದೆ ಡಿಕೆ ಸುರೇಶ್, ಶಾಸಕ ನರೇಂದ್ರ ಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರ ಹೆಸರು ಹೇಳಿ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಅದರ ನಡುವೆ ವಿನಯ್ ಕುಲಕರ್ಣಿ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಜಾಲದಿಂದ ವೈದ್ಯರನ್ನು ಬಿಡದ ಐಶ್ವರ್ಯ. ಸ್ತ್ರೀ ರೋಗ ತಜ್ಞೆಗೆ 2.52 ಕೋಟಿ ವಂಚನೆ. ದೊಡ್ಡವರ ಹೆಸರೇಳಿ ಕಂಡವರನ್ನ ವಂಚನೆ ಮಾಡಿದ್ದ ಐಶ್ವರ್ಯ ನಗರದ ಸ್ತ್ರೀ ರೋಗ ತಜ್ಞರನ್ನು ಬಿಟ್ಟಿಲ್ಲ. ಈ ಬಗ್ಗೆ ವೈದ್ಯೆ ಡಾಕ್ಟರ್ ಮಂಜುಳಾ ಪಾಟೀಲ್ ಅನ್ನೋರು ಆರ್ಆರ್ ನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹಂತವಾಗಿ ತಮಗೆ 2.52 ಕೋಟಿ ನಗದು ಹಾಗೂ 2 ಕೆಜಿ 350 ಗ್ರಾಂ ಚಿನ್ನಾಭರಣ ವಂಚನೆ ಮಾಡಿದ್ದಾಗಿ ದೂರಿದ್ದಾರೆ. ಈ ದೂರನ್ನ ಆಧರಿಸಿ ಪೊಲೀಸರು ವೈದ್ಯರಿಗೆ ನೋಟಿಸ್ ಜಾರಿ ಮಾಡಿದ್ದು ದಾಖಲೆಗಳನ್ನು ನೀಡಲು ಸೂಚಿಸಿದ್ದಾರೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಐಸ್ಪೈಸ್ ನಾಟಕವಾಡ್ತಾ ವಂಚನೆ ಕೂಪವನ್ನೇ ಸೃಷ್ಟಿ ಮಾಡಿದ್ದ ಐಶ್ವರ್ಯ ಗೌಡ ನೌಟಂಕಿ ಆಟ ಬಗೆದಷ್ಟು ಬಯಲಾಗ್ತಾ ಇದೆ. ದೊಡ್ಡವರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಿರೋದು ಬೆಳಕಿಗೆ ಬರ್ತಾನೆ. ಈಗ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಕೂಡ ಈಕೆಯ ಜೊತೆಯಲ್ಲಿ ತಳಕು ಹಾಕೊಳ್ತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ವಂಚಕಿ ಐಶ್ವರ್ಯ ವಿರುದ್ಧ ಮತ್ತೊಂದು ಎಫ್ಐಆರ್. ಶಾಸಕ ವಿನಯ್ ಕುಲಕರ್ಣಿಗೂ ಇದೆಯಾ ಲಿಂಕ್? ಎಸ್, ವಂಚಕಿ ಐಶ್ವರ್ಯ ಗೌಡಾಳ ಲಿಂಕ್ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬುಡಕ್ಕೆ ಬಂದು ನಿಂತಿದೆ. ಐಶ್ವರ್ಯ ಗೌಡಾಳ ಕಾರು ಚಾಲಕ ಅಶ್ವಥ್ ಗೌಡ, ಬಿಜೆಪಿ ಕಾರ್ಯಕರ್ತ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಎಫ್ಐ. ಆತ ಈ ವಂಚಕಿಯ ಕಾರು ಚಾಲಕ ಆಗಿದ್ದು ಹೇಗೆ ಎನ್ನುವ ಪ್ರಶ್ನೆ ಮೂಡಿದೆ. ಐಶ್ವರ್ಯ ಈ ಹಿಂದೆ ಡಿಕೆ ಸುರೇಶ್, ಶಾಸಕ ನರೇಂದ್ರ ಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರ ಹೆಸರು ಹೇಳಿ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಅದರ ನಡುವೆ ವಿನಯ್ ಕುಲಕರ್ಣಿ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಜಾಲದಿಂದ ವೈದ್ಯರನ್ನು ಬಿಡದ ಐಶ್ವರ್ಯ. ಸ್ತ್ರೀ ರೋಗ ತಜ್ಞೆಗೆ 2.52 ಕೋಟಿ ವಂಚನೆ. ದೊಡ್ಡವರ ಹೆಸರೇಳಿ ಕಂಡವರನ್ನ ವಂಚನೆ ಮಾಡಿದ್ದ ಐಶ್ವರ್ಯ ನಗರದ ಸ್ತ್ರೀ ರೋಗ ತಜ್ಞರನ್ನು ಬಿಟ್ಟಿಲ್ಲ. ಈ ಬಗ್ಗೆ ವೈದ್ಯೆ ಡಾಕ್ಟರ್ ಮಂಜುಳಾ ಪಾಟೀಲ್ ಅನ್ನೋರು ಆರ್ಆರ್ ನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹಂತವಾಗಿ ತಮಗೆ 2.52 ಕೋಟಿ ನಗದು ಹಾಗೂ 2 ಕೆಜಿ 350 ಗ್ರಾಂ ಚಿನ್ನಾಭರಣ ವಂಚನೆ ಮಾಡಿದ್ದಾಗಿ ದೂರಿದ್ದಾರೆ. ಈ ದೂರನ್ನ ಆಧರಿಸಿ ಪೊಲೀಸರು ವೈದ್ಯರಿಗೆ ನೋಟಿಸ್ ಜಾರಿ ಮಾಡಿದ್ದು ದಾಖಲೆಗಳನ್ನು ನೀಡಲು ಸೂಚಿಸಿದ್ದಾರೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.